ಸೋಮೇನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮನೆಗಳು ಹಾಗೂ ಅಂಗಡಿ ಮುಗ್ಗಟ್ಟುಗಳಿಗೆ ಕಸದ ಬುಟ್ಟಿಗಳನ್ನು ವಿತರಿಸಿ ಮಾತನಾಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನರಸಿಂಹಮೂರ್ತಿ, ಗ್ರಾಮದ ಅಭಿವೃದ್ಧಿ ನಮ್ಮ ಆದ್ಯತೆ. ಮುಂದಿನ ಒಂದು ವಾರದೊಳಗೆ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ 23 ಹಳ್ಳಿಗಳ ಪ್ರತಿ ಮನೆಗೂ ಈ ಬುಟ್ಟಿಗಳನ್ನು ತಲುಪಿಸಲಾಗುವುದು. ಸಾರ್ವಜನಿಕರು ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ನೀಡಬೇಕು. ವಾರದಲ್ಲಿ 3 ದಿನ ಪಂಚಾಯಿತಿ ವಾಹನಗಳು ಗ್ರಾಮಕ್ಕೆ ಬಂದು ಕಸ ಸಂಗ್ರಹಿಸಲಿವೆ ಅಂತ ಹೇಳಿದರು. ಪ್ರತಿ ವಾರ ನಡೆಯುವ ಸಂತೆ ಮೈದಾನದಲ್ಲಿ ಸ್ವಚ್ಛತಾ ವಾಹನವನ್ನು ನಿಯೋಜಿಸಲಾಗುವುದು. ವ್ಯಾಪಾರಸ್ಥರು ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಕಡ್ಡಾಯವಾಗಿ ವಾಹನಕ್ಕೆ ಹಾಕುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಈ ಬಗ್ಗೆ ನಿಗಾ ವಹಿಸಲು ಸ್ವಸಹಾಯ ಗುಂಪುಗಳು ಹಾಗೂ ಪಂಚಾಯಿತಿ ಸಿಬ್ಬಂದಿಗೆ ಜವಾಬ್ದಾರಿ ನೀಡಲಾಗಿದ್ದು, ನಿಯಮ ಮೀರುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆ ಕೊಟ್ಟರು. ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಮಂಗಳಮ್ಮ ಅವರು ಚಾಲನೆ ನೀಡಿ ಗ್ರಾಮಸ್ಥರು ಪಂಚಾಯಿತಿಯ ಈ ಸ್ವಚ್ಛತಾ ಅಭಿಯಾನಕ್ಕೆ ಸಹಕರಿಸಬೇಕು ಅಂತ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಅಭಿಯಾನವನ್ನು ಯಶಸ್ವಿಗೊಳಿಸಿದರು. ಬಂದಾಗ ನಾವು ಬಿಡಬ್ಲ್ಯೂಸಿ ಕಮಿಟಿ ಮತ್ತು ಗ್ರಾಮ ಪಂಚಾಯಿತಿ ಕಮಿಟಿ ನಿರ್ಧಾರ ತಗೊಂಡು ಅಗತ್ಯತೆ ಬಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚುವರಿಯಾಗಿ ಇನ್ನೊಂದು ಬಕೆಟ್ ಕೊಡ್ತಕ್ಕಂಥ ಅಥವಾ ದೊಡ್ಡ ಪ್ರಮಾಣದ ಬಕೆಟ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಸಂತೆ ದಿವಸ ಒಂದು ನಮ್ಮದು ಪ್ಲಾನ್ ಇದೆ. ನಮ್ಮದು ಬೆಳಿಗ್ಗೆ ಅವಧಿಯಲ್ಲಿ ಕಸ ಸಂಗ್ರಹಣೆ ಇರುತ್ತೆ. ಬೆಳಿಗ್ಗೆ ಅವಧಿ ಮುಗಿದ ನಂತರ ಬುಧವಾರ ಏನು ಸಂತೆ ಆಗುತ್ತೆ, ಆ ಬುಧವಾರ ದಿನದಂದು ನಮ್ಮ ಸ್ವಚ್ಛತಾ ವಾಹಿನಿ ಏನಿದೆ ಅದು ಸಂತೆ ಪಕ್ಕದಲ್ಲಿ ನಿಲ್ಲಿಸ್ತೀವಿ. ಅದು ಕೆಲಸ ಮುಗಿದ ನಂತರ ನಮ್ಮ ಪಂಚಾಯಿತಿ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತೀವಿ. ಸಂತೆ ದಿವಸ ಏನು ಮಾಡ್ತೀವಿ, ಆ ಸಂತೆ ಪಕ್ಕದಲ್ಲೇ ನಿಲ್ಲಿಸಿರ್ತೀವಿ. ಏನು ಸಂತೆ ತ್ಯಾಜ್ಯ ಇರುತ್ತೆ ಅವರು ಕಡ್ಡಾಯವಾಗಿ ನೇರವಾಗಿ ನಮ್ಮ ವಾಹನಕ್ಕೆ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಒಂದು ವೇಳೆ ಅದನ್ನು ಅವರು ಫಾಲೋ ಮಾಡದೇ ಇದ್ದ ಪಕ್ಷದಲ್ಲಿ ಅವ್ರಿಗೂ ಕೂಡ ದಂಡ ವಿಧಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದಕ್ಕಿಂತ ಮೊದಲಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಸ್ವಸಹಾಯ ಸಂಘಗಳು, ನಮ್ಮ ಸದಸ್ಯರು ಮತ್ತು ಪಂಚಾಯಿತಿ ಸಿಬ್ಬಂದಿ ವತಿಯಿಂದ ಅವರಿಗೆ ಸಾಕಷ್ಟು ಅವೇರ್ನೆಸ್ ಮಾಡ್ತೀವಿ. ಅದಾದ ನಂತರ ದಂಡ ವಿಧಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇದು ಹೊಸದಾಗಿ ಸಿಸ್ಟಮ್ ಆಗಿರೋ ಕಾರಣದಿಂದ ಜನಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅವೇರ್ನೆಸ್ ಅಂತಕ್ಕಂಥದ್ದು IEC ಮಾಡಬೇಕಾಗುತ್ತೆ. IEC ಮಾಡಲಿಕ್ಕೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲೂ ಕೂಡ IEC ಕೋಆರ್ಡಿನೇಟರ್ಸ್ ಇದ್ದಾರೆ. ಜೊತೆಗೆ ನಮ್ಮ ಸ್ವಸಹಾಯ ಸಂಘಗಳಲ್ಲಿ ಸರಿಸುಮಾರು ಎಲ್ಲ 80% ಹೆಣ್ಣುಮಕ್ಕಳು ಕೂಡ ಸ್ವಸಹಾಯ ಸಂಘದಲ್ಲಿ ಕವರ್ ಆಗಿರೋ ಕಾರಣದಿಂದ ಅವ್ರಿಗೆ ಅವೇರ್ನೆಸ್ ಮಾಡಿದ್ರೆ ಖಂಡಿತವಾಗ್ಲಿ ಸಕ್ಸಸ್ ಆಗೇ ಆಗುತ್ತೆ ಅನ್ನೋ ಭರವಸೆ ನಮಗಿದೆ. ಒಂದು ವೇಳೆ 1 or 2% ಅದನ್ನು ಉಲ್ಲಂಘನೆ ಮಾಡಿದ್ರೆ ದಂಡ ವಿಧಿಸಿದಾಗ ಅವರು ಕೂಡ ಸರಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ 100%. ನಮ್ಮ CEO ಸರ್ ಕೊಟ್ಟಿರ್ತಕ್ಕಂಥ ಡೈರೆಕ್ಷನನ್ನು ಅವರು ಮಾರ್ಗದರ್ಶನ ಫಾಲೋ ಮಾಡಿದ್ರೆ ಖಂಡಿತ 100% ಸಕ್ಸಸ್ ಆಗೇ ಆಗುತ್ತೆ. ಅದಕ್ಕೆ ಜನಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಕೊಡ್ತಕ್ಕಂಥದ್ದು ಪ್ರಾಮುಖ್ಯತೆ ಇದೆ. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. ನೀವು ಮಾಡಬೇಕಾಗಿರೋ ಕೆಲಸ ಲಿಸ್ಟ್ ಅಂದರೆ ಯಾವ ಗ್ರಾಮಕ್ಕೆ ಎಷ್ಟು ನಮ್ಮ ಗ್ರಾಮ ಪಂಚಾಯತಿ